ರಾಜ್ಯಾದ್ಯಂತ ನಾಳೆ ಸಂಚಾರ ನಿಲ್ಲಿಸಲಿದೆಯಾ ಬಿಎಂಟಿಸಿ ಕೆಎಸ್ಆರ್ಟಿಸಿ? ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಸ್ಥಗಿತ ಆಗೋ ಸಾಧ್ಯತೆ ಇದೆ. ಮತ್ತೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸರ್ಕಾರದಿಂದ ಆ ಎಲ್ಲಾ ಬೇಡಿಕೆಗಳಿಗೂ ಸರಿಯಾದ ಸ್ಪಂದನೆ ಸಿಗದ ಕಾರಣ ಸಾರಿಗೆ ನಿಗಮಗಳ ನೌಕರರ ಸಂಘಟನೆಯಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಇವತ್ತು ಸಾರಿಗೆ ಸಂಘಟನೆಗಳಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ. ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಮುಷ್ಕರದ ಬಗ್ಗೆ ಇವತ್ತೇ ಅಂತಿಮ ನಿರ್ಧಾರ ಘೋಷಣೆಯಾಗಲಿದೆ. ಕಾರ್ಮಿಕ ಇಲಾಖೆ ನಡೆಸಿದ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಪ್ರತಿಭಟನೆ ನಡೆಸೋದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಆದರೆ ಇದರ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ಏನು ಅನ್ನೋದು ಇವತ್ತು ಗೊತ್ತಾಗತ್ತೆ. ಯಾಕಂದ್ರೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ನಾಳೆ ಪ್ರತಿಭಟನೆ ನಡೆಯುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಲಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಸಂಚಾರ ಸ್ಥಗಿತ ಆಗುತ್ತೆ ಹೀಗಂತ ಸಂಘಟನೆ ಹೇಳಿದೆ. ಸಿಎಂ ಸಚಿವರು ಸಭೆ ನಡೆಸಿಲ್ಲ ಅಂದ್ರೆ ಹೋರಾಟ ಪಕ್ಕ ಅಂತ ಸಂಘಟನೆ ಹೇಳ್ತಾ ಇರೋದು. ಈ ಮಧ್ಯೆ ಸಾರಿಗೆ ಸಂಘಟನೆಗಳಲ್ಲೇ ಮುಷ್ಕರದ ವಿಚಾರದಲ್ಲಿ ಒಡಕಿದೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ಎಸ್ಸಿ ನೌಕರರ ಸಂಘ ಹಿಂದೆ ಸರಿದಿದೆ. ನಾವು ಕೈ ಜೋಡಿಸಲ್ಲ ಅಂತ, ಮುಷ್ಕರ ಮಾಡೋದಿಲ್ಲ ಅಂತ ಸಂಘ ಘೋಷಣೆ ಮಾಡಿದೆ. ಸಾರಿಗೆ ನಿಗಮಗಳ ನೌಕರರಿಗೆ ಎಸ್ಮಾ ಜಾರಿ ಮಾಡೋ ಆತಂಕ ಇದೆ. ಎಸ್ಮಾ ಜಾರಿ ಆದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲ ನೌಕರರಂತೂ ಹಿಂದೆ ಸರಿದಿದ್ದಾರೆ. ಹಾಗಾದ್ರೆ ನಾಳಿನ ಮುಷ್ಕರದ ಕತೆ ಏನು? ಮುಷ್ಕರದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋ ಗೊಂದಲ ಕೂಡ ಇದೆ. 2021ರ ಮುಷ್ಕರದಲ್ಲಿ ಭಾಗಿಯಾಗಿದ್ದ 5,000 ನೌಕರರನ್ನ ನಿಗಮ ವಜಾ ಮಾಡಿತ್ತು. ಕಾನೂನು ಹೋರಾಟ ಮಾಡಿ ನೌಕರರು ಕೆಲಸ ಉಳಿಸಿಕೊಂಡಿದ್ರು. ಡಿಪೋಗಳಲ್ಲಿ ನೌಕರರಿಂದ ಮುಚ್ಚಳಿಕೆಯನ್ನ ನಿಗಮಗಳು ಬರೆಸಿಕೊಂಡಿದೆ. ಮತ್ತೆ ಹೋರಾಟ ಮಾಡಿದ್ರೆ ಕೆಲಸ ಕಳ್ಕೊಳ್ಳೋ ಆತಂಕ ಆ ನೌಕರರಲ್ಲಿದೆ. ಹಾಗಾಗಿ ನಾಳಿನ ಈ ಪ್ರತಿಭಟನೆ ಏನಿದೆ ಇದು ಏನಾಗತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಅದಕ್ಕೆ ಯಾರ್ಯಾರು ಸಪೋರ್ಟ್ ಇದೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಸಂಜೆ ಒಳಗಡೆ ಗೊತ್ತಾಗಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಸಾರಿಗೆ ನೌಕರರು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಈಗ ಸಭೆ ನಡೆಸಿದ್ರು, ಆ ಸಭೆ ವಿಫಲ ಆಗಿದೆ. ಇವತ್ತು ಸಿಎಂ ಅಥವಾ ಸಚಿವರು ಸಭೆ ಮಾಡಿಲ್ಲ ಅಂದ್ರೆ ನಾಳೆ ಹೋರಾಟ ಪಕ್ಕ ಅಂತಿದ್ದಾರೆ. ಓಕೆ, ಒಂದ್ ವೇಳೆ ನಾಳೆ ಹೋರಾಟ ಅನ್ನೋದಾದ್ರೆ ಈ ಸಂಘಟನೆಗಳಲ್ಲೇ ಒಂದಷ್ಟು ಒಡಕಿದೆ. ಕೆಎಸ್ಆರ್ಟಿಸಿ ನಾವು ಕೈ ಜೋಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಕೆಲವೊಂದಷ್ಟು ನೌಕರರಿಗೆ ಈಗಾಗಲೇ ಬಿದ್ದಂತಹ ಪೆಟ್ಟಿನಿಂದ ಹೋರಾಟದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋ ಗೊಂದಲ ಇದೆ. ಸದ್ಯಕ್ಕೆ ಏನ್ ನಡೀತಾ ಇದೆ ಈ ಮುಷ್ಕರದಲ್ಲಿ? ಶ್ವೇತಾ, ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಸಾರಿಗೆ ಸಂಘಟನೆಗಳು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ. ಆ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸಂಧಾನ ಸಭೆಯನ್ನ ಕಾರ್ಮಿಕ ಇಲಾಖೆ ಮಾಡಿತ್ತು. ಆದರೆ ಕಾರ್ಮಿಕ ಇಲಾಖೆ ಮಾಡಿದಂತ ಸಂಧಾನ ಸಭೆ ಕಂಪ್ಲೀಟ್ ಆಗಿ ವಿಫಲವಾಗಿರುವಂತದ್ದು. ಯಾಕಂದ್ರೆ ಸಾರಿಗೆ ಸಂಘಟನೆಗಳ ಮುಖ್ಯ ಬೇಡಿಕೆ ಏನಂತಂದ್ರೆ ಸಾರಿಗೆ ಸಚಿವರು ಅಥವಾ ಸಿಎಂ ನಮ್ಮನ್ನ ಕರೆದ್ಬಿಟ್ಟು ಮಾತುಕತೆಯನ್ನು ನಡೆಸಬೇಕು. ಏನು ಈಗಾಗಲೇ ಜಾರಿ ಮಾಡಿರುವಂತಹ 12% ವೇತನ ಹೆಚ್ಚಳ ಏನಿದೆ ಅದನ್ನ ಕೈ ಬಿಟ್ಟು ಮತ್ತಷ್ಟು ಏರಿಕೆಯನ್ನ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಅಥವಾ ಒಂದು ಒತ್ತಾಯವನ್ನ ಈ ಒಂದು ಸಾರಿಗೆ ಸಂಘಟನೆಗಳು ಕೂಡ ಮಾಡ್ತಿದ್ದಾವೆ. ಮತ್ತೊಂದು ಕಡೆ ನಾಳೆ ಬೆಳಗಿನ ಜಾವ 6 ಗಂಟೆಯಿಂದನೇ ಬಸ್ ಸಂಚಾರವನ್ನು ನಾವು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮೂಲಕ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಈಗ ಸಂಘಟನೆಗಳು ಒಂದು ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಇದರೆಲ್ಲದರ ನಡುವೆ ಸಂಘಟನೆಗಳಲ್ಲೇ ಒಂದು ಒಡಕು ಉಂಟಾಗಿರುವಂತದ್ದು. ಕೆಎಸ್ಆರ್ಟಿಸಿ ಎಸ್ಸಿ ನೌಕರರ ಸಂಘಟನೆ ಏನಿದೆ ಆ ಒಂದು ಸಂಘಟನೆ ಈ ಮುಷ್ಕರದಿಂದ ನಾವು ಹೊರಗೆ ಬಂದಿದ್ದೇವೆ, ನಾವು ಯಾವುದೇ ರೀತಿಯಾದಂತಹ ಮುಷ್ಕರಕ್ಕೆ ನಾವು ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿ ಆ ಒಂದು ಸಂಘಟನೆ ಹೇಳ್ತಾ ಇರುವಂತದ್ದು. ಮತ್ತೊಂದು ಸಂಘಟನೆ ಕೂಡ ಇವತ್ತು ಮುಷ್ಕರದಿಂದ ಹೊರಬರುತ್ತೇವೆ ಅಂತ ಹೇಳ್ಬಿಟ್ಟು ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲ ಇದೆ. ಈ ಎಲ್ಲಾ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈಗ 11:30ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಈ ಜಂಟಿ ಕ್ರಿಯಾ ಸಮಿತಿ ಕರೆದಿರುವಂತದ್ದು. ಮುಷ್ಕರ ನಾಳೆ ನಡೆಯಲ್ವಾ ಅಥವಾ ನಡೆದ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನ ಕೊಡೋದಕ್ಕೆ ಇವತ್ತು 11:30ಕ್ಕೆ ಏನು ಒಂದು ಸುದ್ದಿಗೋಷ್ಠಿ ಕೂಡ ಕರೆದಿರುವಂತದ್ದು. ಮತ್ತೊಂದು ಕಡೆ ನೌಕರರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆತಂಕ ಕೂಡ ಇದೆ. 2021 ಏಪ್ರಿಲ್ 6ನೇ ತಾರೀಕು 15 ದಿನಗಳ ಕಾಲ ಒಂದು ಮುಷ್ಕರ ನಡೆದಿತ್ತು. ಆ 15 ದಿನಗಳ ಕಾಲ ನಡೆದಂತಹ ಮುಷ್ಕರದಲ್ಲಿ ಒಟ್ಟು 5,000 ಜನ ನೌಕರರನ್ನ ನಿಗಮಗಳು ವಜಾ ಮಾಡಿತ್ತು. ಆಗ ಸಾಕಷ್ಟು ಕಷ್ಟಪಟ್ಟು ಕಾನೂನು ಹೋರಾಟವನ್ನ ಮಾಡಿ ಆ 5,000 ಜನರು ಕೂಡ ಈಗ ವಾಪಸ್ ತಮ್ಮ ಕೆಲಸವನ್ನ ಉಳಿಸ್ಕೊಂಡಿದ್ದಾರೆ. ಮತ್ತೆ ಮುಷ್ಕರಕ್ಕೆ ಹೋದ್ರೆ ಕೆಲಸಕ್ಕೆ ಎಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಆತಂಕ ಕೂಡ ಅವರಲ್ಲಿ ಇದೆ. ಜೊತೆಗೆ ಸರ್ಕಾರ ಕೂಡ ಎಸ್ಮಾ ಜಾರಿ ಮಾಡಿರುವಂತದ್ದು. ಅದರ ಜೊತೆಗೆ ಪ್ರತಿ ಡಿಪೋದಲ್ಲೂ ಕೂಡ ನೌಕರರಿಂದ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆಸ್ಕೊಂಡಿದೆ. ನಾವು ಮುಷ್ಕರಕ್ಕೆ ಹೋಗೋದಿಲ್ಲ, ಒಂದೊಮ್ಮೆ ಮುಷ್ಕರಕ್ಕೆ ಹೋದ್ರೆ ಕಾನೂನು
ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆಸ್ಕೊಂಡಿರುವಂತಹ ಕಾರಣಕ್ಕಾಗಿ ನೌಕರರಲ್ಲಿ ದೊಡ್ಡ ಮಟ್ಟದ ಆತಂಕ ಇದೆ. ಹೀಗಾಗಿ ನಾಳೆಗೆ ಕರೆ ಕೊಟ್ಟಿರುವಂತಹ ಮುಷ್ಕರ ಏನಿದೆ ಅದು ಈಗಲೂ ಕೂಡ ಗೊಂದಲದಲ್ಲಿ ಇರುವಂತದ್ದು. ಶ್ವೇತಾ, ಓಕೆ, ಈಗ ಒಂದು ವೇಳೆ ಎಸ್ಮಾ ಜಾರಿಯಾದ್ರೆ ಹಾಗಾದ್ರೆ ಬಹುತೇಕ ನೌಕರರು ಈ ಪ್ರತಿಭಟನೆಯಿಂದ ಹಿಂದೆ ಸರಿತಾರಾ? ನಾಳಿನ ಪ್ರತಿಭಟನೆ ಬಗ್ಗೆ ಹಾಗಾದ್ರೆ ಸಾರಿಗೆ ಸಂಘಟನೆಗಳು ಇನ್ನೂ ಸ್ಪಷ್ಟವಾದ ನಿರ್ಧಾರ ತಗೊಂಡಿಲ್ಲ. ಇವತ್ತೇನಾದ್ರೂ ಸಿಎಂ ಸಚಿವರು ಸಭೆ ಕರೆದ್ರೆ ನಾಳಿನ ಪ್ರತಿಭಟನೆ ಹಾಗಾದ್ರೆ ಕ್ಯಾನ್ಸಲ್ ಆಗ್ಬೋದಾ? ಶ್ವೇತಾ, ಇದರ ಚಾನ್ಸಸ್ ತುಂಬಾ ಹೆಚ್ಚಿರುವಂಥದ್ದು. ಸಾರಿಗೆ ಸಚಿವರು ಕರೆದ್ಬಿಟ್ಟು ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಲಿ, ಈಗೇನು ಘೋಷಣೆ ಮಾಡಲಾಗಿದೆ 12% ವೇತನ ಹೆಚ್ಚಳ ಇದೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡಲಿ ಅನ್ನೋದು ಸಾರಿಗೆ ಸಂಘಟನೆಗಳ ಒಂದು ಮುಖ್ಯ ಬೇಡಿಕೆ ಆಗಿರುವಂಥದ್ದು. ಒಂದೊಮ್ಮೆ ಏನಾದರೂ ಸಾರಿಗೆ ಸಚಿವರು ಇವರನ್ನ ಕರೆದ್ಬಿಟ್ಟು ಮಾತುಕತೆಯನ್ನು ನಡೆಸಿದ್ರೆ ಬಹುಶಃ ನಾಳೆ ಮುಷ್ಕರ ನಡೆಯೋದು ಅನುಮಾನವಾಗುತ್ತೆ. ಒಂದೊಮ್ಮೆ ಏನಾದರೂ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಚಿವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಸಭೆಯನ್ನು ಕರೆದೇ ಹೋದ್ರೆ ನಾಳೆ ಮುಷ್ಕರ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇದರ ಜೊತೆಗೆ ಆ ಸಂಘಟನೆಗಳಲ್ಲೇ ಸಾಕಷ್ಟು ಒಡಕಿರುವಂತಹ ಕಾರಣಕ್ಕಾಗಿ ಆ ಎಲ್ಲಾ ಒಡಕನ್ನು ಕೂಡ ಸರಿದೂಗಿಸಿಕೊಂಡು ಮುಷ್ಕರಕ್ಕೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ಬೆಳಗಿನ ಜಾವ 11:30ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾದಂತಹ ಒಂದು ಚಿತ್ರಣ ಸಿಗಲಿದೆ. ಅಂದ್ರೆ ಯಾವೆಲ್ಲ ಸಂಘಟನೆಗಳು ಬೆಂಬಲಕ್ಕೆ ನಿಂತಿದ್ದಾವೆ, ಯಾವೆಲ್ಲ ಸಂಘಟನೆಗಳು ಈ ಮುಷ್ಕರದಿಂದ ಹೊರ ಉಳಿದಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅದಾದ ನಂತರದಲ್ಲಿ ನಾಳೆ ಬೆಳಗಿನ ಜಾವ 6 ಗಂಟೆಯಿಂದ ಬಸ್ಗಳು ಇರ್ತಾವ ಇರೋದಿಲ್ವಾ ಅನ್ನೋದ್ರ ಒಂದು ಮಾಹಿತಿ ಸಿಗಲಿದೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮುತ್ತಪ್ಪ. ಸಾರಿಗೆ ನೌಕರರು ಸರ್ಕಾರದ ನಡುವೆ ಸ್ಯಾಲರಿ ಜಟಾಪಟಿ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗತ್ತೆ ಸಾರಿಗೆ ಮುಷ್ಕರದ ಭವಿಷ್ಯ ಏನು ಅನ್ನೋದು. ಮುಷ್ಕರ ನಿರ್ಬಂಧಿಸುವಂತೆ ಕೋರಿರುವಂತಹ PIL ಇವತ್ತು ವಿಚಾರಣೆ ನಡೆಯುತ್ತೆ. ಇಂದು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ PILನ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು, ನ್ಯಾಯಮೂರ್ತಿ ರಾಚಯ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯಲಿದೆ. ಸುತ್ತಗುಂಟೆಪಾಳ್ಯದ ವೇದಾವತಿ, ಲಕ್ಕಸಂದ್ರದ ಶ್ರೀಧರ್ ಅನ್ನೋರಿಂದ PIL ಸಲ್ಲಿಕೆ ಆಗಿದೆ. ನಾಳಿನ ಪ್ರತಿಭಟನೆಯ ಭವಿಷ್ಯ ಏನು ಅನ್ನೋದು ಇವತ್ತು ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ನಾಳೆ ಪ್ರತಿಭಟನೆ ನಡೆಯುತ್ತಾ? ಸದ್ಯಕ್ಕಂತೂ ಪ್ರಶ್ನೆ ಇದೆ. ಹಾಗಾಗಿ ನಾಳಿನ ಪ್ರತಿಭಟನೆಯ ಭವಿಷ್ಯ ಏನು ಅನ್ನೋದು ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಕೋರ್ಟ್ನಲ್ಲಿ ಡಿಸೈಡ್ ಆಗತ್ತೆ ನಾಳಿನ ಮುಷ್ಕರದ ಭವಿಷ್ಯ, ಯಾಕಂದ್ರೆ ಇಬ್ರು PIL ಅನ್ನ ಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಸೊ ಏನಾಗ್ಬೋದು ಅಂತ? ಶ್ವೇತಾ, ಈಗಾಗಲೇ ಸಂಘಟನೆಗಳ ನಡುವೆನೇ ಒಂದು ಒಡಕಿರುವಂತಹ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾಳಿನ ಮುಷ್ಕರಕ್ಕೆ ಯಾವುದೇ ರೀತಿಯಂತಹ ಅವಕಾಶವನ್ನು ಕೊಡಬಾರ್ದು, ಅದನ್ನ ನಿರ್ಬಂಧಿಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸುತ್ತಗುಂಟೆಪಾಳ್ಯದ ವೇದಾವತಿ ಮತ್ತೆ ಲಕ್ಕಸಂದ್ರ ಶ್ರೀಧರ್ ಅನ್ನೋರು ಹೈಕೋರ್ಟ್ನಲ್ಲಿ ಒಂದು PIL ಸಲ್ಲಿಕೆ ಮಾಡಲಾಗಿದೆ. ಈ PIL ಇವತ್ತು ವಿಭಾಗೀಯ ಪೀಠದಲ್ಲಿ ಬರಲಿದ್ದು, ವಿಭಾಗೀಯ ಪೀಠದಲ್ಲಿರುವಂತಹ ನ್ಯಾಯಾಧೀಶರು ಇದರ ವಿಚಾರಣೆ ನಡೆಸಿ ಅದರ ಒಂದು ಅಂತಿಮವಾದಂತಹ ಒಂದು ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿಂದೆಯೂ ಕೂಡ ಸಾರಿಗೆ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಾಗ ಸಾಕಷ್ಟು ಜನ PIL ಅನ್ನು ಸಲ್ಲಿಕೆ ಮಾಡಿದ್ರು. ಆಗ ಹೈಕೋರ್ಟ್ ಯಾವುದೇ ರೀತಿಯಾದಂತಹ ಮುಷ್ಕರಗಳನ್ನ ಮಾಡಬಾರದು ಅಂತ ಹೇಳ್ಬಿಟ್ಟು ಸಾರಿಗೆ ಸಂಘಟನೆಗಳಿಗೆ ಸೂಚನೆ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಈಗ ಮತ್ತೆ ಈ ನಾಳೆ ನಡೆಯುವಂತಹ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು PIL ಸಲ್ಲಿಕೆ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು 11 ಗಂಟೆ ಸುಮಾರಿಗೆ ವಿಭಾಗ ಪೀಠದಲ್ಲಿ ಇದರ ಬಗ್ಗೆ ಏನೋ ಒಂದು ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ನಂತರದಲ್ಲಿ ಹೈಕೋರ್ಟ್ ಯಾವ ಸೂಚನೆ ಕೊಡುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು. ಒಂದೊಮ್ಮೆ ಏನಾದರೂ ಹೈಕೋರ್ಟ್ ಈ ಮುಷ್ಕರಕ್ಕೆ ಅವಕಾಶವನ್ನ ಮಾಡಬಾರದು ಅಂದ್ರೆ ಮುಷ್ಕರವನ್ನ ಮಾಡಬಾರದು ಅಂತ ಹೇಳಿ ಏನಾದರೂ ಸೂಚನೆಯನ್ನು ಕೊಟ್ಟರೆ ನಾಳೆ ಯಾವುದೇ ರೀತಿಯಂತಹ ಮುಷ್ಕರಗಳು ಕೂಡ ಇರೋದಿಲ್ಲ. ಯಾಕಂದ್ರೆ PIL ಸಲ್ಲಿಕೆ ಮಾಡಿದಂತಹ ಇಬ್ಬರು ಅರ್ಜಿದಾರರು ಕೂಡ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. SSLC ಪರೀಕ್ಷೆ ಇದೆ, ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗುತ್ತೆ, ಜೊತೆಗೆ ಸಾರ್ವಜನಿಕರು ಕೂಡ ಸಮಸ್ಯೆ ಆಗುವಂತಹ ಕಾರಣಕ್ಕಾಗಿ ಈ ಮುಷ್ಕರಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಕಾರಣಕ್ಕಾಗಿ ವಿಭಾಗೀಯ ಪೀಠ ಈ ಬಗ್ಗೆ ಒಂದು ವಿಚಾರಣೆ ನಡೆಸಿ ಅಂತಿಮವಾದಂತಹ ಒಂದು ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಏನಾದರೂ ಈ ಮುಷ್ಕರಕ್ಕೆ ಅವಕಾಶ ಕೊಡದೆ ಹೋದ್ರೆ ನಾಳಿನ ಮುಷ್ಕರ ನಡೆಯೋದು ಸುಮಾರು ಅನುಮಾನ ಆಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮುತ್ತಪ್ಪ ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.